ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದೂಸ್ ಲೈಫ್ ಕನ್ನಡ 116ನೇ ದಿನದ ವ್ಲಾಗ್. ಗುರುವಾರ ಹೋಟೆಲ್ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಬೇಗನೆ ಎದ್ದು ಎಲ್ಲ ಇದು ಮಾಡಿದ್ದು. ಬಟ್ ನನಗೆ ಹೇಳ್ದಂಗೆ ಹೆಲ್ತ್ ತುಂಬ ಕೈ ಕೊಡ್ತಿತ್ತಲ್ಲ, ತಲೆ ಸುತ್ತು ತಲೆನೋವು ಎಲ್ಲನೂ ಜಾಸ್ತಿ ಆಗಿದ್ದರಿಂದ ಹಂಗೆ ಹಸ್ಬೆಂಡು ಕೂಡ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಅವರು ಸ್ಟಾಪ್ ಹೋಟ್ಲ್ ಮಾಡಲಿಲ್ಲ, ಹೋಗಿ ಮತ್ತೆ ಮಲಗಿಬಿಟ್ರು. ಸೊ ನಾನೇನು ಮಾಡಿದೆ ಅಂದರೆ ನಿಧಾನಾಗಿ ಮನೆಗೆಲ್ಲ ಕ್ಲೀನ್ ಮಾಡಿ, ಗುರುವಾರ ಆ್ಯಂಡ್ ಒಂದು ಪ್ಲ್ಯಾನ್ ಕೂಡ ಇತ್ತು ನನಗೆ. ಸೊ ದೇವ್ರ ಸಾಮಾನು ಉಜ್ಜಬೇಕಾಗಿತ್ತು ಅಂತ ಹೇಳಿಬಿಟ್ಟು ಫಸ್ಟು ಮನೆ ಬಾಗಿಲೆಲ್ಲ ಕ್ಲೀನ್ ಮಾಡಿ, ಆಚೆ ಕಸ ಗುಡಿಸಿ ನೀರು ಹಾಕಿ, ನಾನು ಆ್ಯಕ್ಚುಲಿ ಅಂದ್ಕೊಂಡಿದ್ದು ಬಂದು ದೇವ್ರ ಮನೆ ಕ್ಲೀನ್ ಮಾಡೋದ್ರಿಂದ ವ್ಲಾಗ್ ಮಾಡೋಣ ಅಂತ. ಬಟ್ ಟಿಫನ್ ಕೂಡ ಮಾಡಬೇಕಾಗಿತ್ತು, ಹಾಗೆಯೇ ವಿಡಿಯೋ ಕೂಡ ಕಂಟಿನ್ಯೂ ಮಾಡಿದ್ರೆ ಆಗುತ್ತೆ ಅಂತ ಹೇಳಿಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡೋದಕ್ಕೆ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ಇನ್ನು ಫಸ್ಟೇ ಪ್ಲ್ಯಾನ್ ಮಾಡಿದೆ, ದೋಸೆ ಹಿಟ್ಟಿದ್ದಿದ್ದರಿಂದ ದೋಸೆ ಹಿಟ್ಟಲ್ಲಿ ಪಡ್ಡು ಮಾಡಿಬಿಡೋಣ, ಎಲ್ಲರೂ ತಿಂತಾರೆ. ಸ್ವಲ್ಪ ಚಟ್ನಿ, ಏನು ಚಟ್ನಿ ಮಾಡೋದು ಅಂದರೆ ಟೊಮೆಟೊ ಮತ್ತು ಈರುಳ್ಳಿ ಚಟ್ನಿ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡೆ. ಬರೀ ಈರುಳ್ಳಿ ಟೊಮೆಟೊ ಏನೂ ಹಾಕಲಿಲ್ಲ. ಈರುಳ್ಳಿ, ಒಣಮೆಣ್ಸಿನ್ಕಾಯಿ ಹಾಕಿದೆ. ಈರುಳ್ಳಿ, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಕಡಲೆಬೇಳೆ ಸ್ವಲ್ಪ, ಜೀರಿಗೆ, ಸ್ವಲ್ಪ ಹುಣಸೆಹಣ್ಣು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಆಮೇಲೆ ಅದಕ್ಕೇ ಫ್ರೆಶ್ಶಾಗಿ ಬಂದಿರೋವಂಥ ಕೊತ್ತಂಬರಿ ಇತ್ತು, ಒಂದು ಕೈ ಹಿಡಿ ತುಂಬ ಕೊತ್ತಂಬರಿ ಹಾಕ್ಬಿಟ್ಟು ಹಸಿದು ಹಂಗೆ ಹಾಕಿ ರುಬ್ಬಿದೆ. ತುಂಬಾ ಚೆನ್ನಾಗಿತ್ತು ಚಟ್ನಿ. ನನಗೆ ಹೆಂಗಾಯಿತು ಅಂದರೆ, ನಾನು ದೇವ್ರ ಸಾಮಾನು ಉಜ್ಜಬೇಕಾಗಿತ್ತು, ಒಂದು ಪೂಜೆನೂ ಮಾಡಬೇಕಾಗಿತ್ತಲ್ಲ, ಹಾಗೆ 12 ಗಂಟೆವರೆಗೂ ಉಪವಾಸ ಇದ್ಬಿಡೋಣ, ಮತ್ತು ಹಯಗ್ರೀವ ಪ್ರಸಾದನೂ ದೇವ್ರಿಗೆ ಮಾಡಿಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದೆ. 5 ಗಂಟೆಯಲ್ಲಿ ತಲೆ ಜಾಸ್ತಿ ನೋವ್ತಿದೆ, ತಲೆ ಬಗ್ಸೋಕ್ಕಾಗ್ತಾಯಿಲ್ಲ ಅಂತ ಹೇಳಿ ಟ್ಯಾಬ್ಲೆಟ್ ತೊಗೊಂಡಿದ್ದೆ. ಸೊ ಇದೆಲ್ಲ ದೇವ್ರ ಸಾಮಾನೆಲ್ಲ ಉಜ್ಜಿ ಟಿಫನ್ ಮಾಡಿ ಇದೆಲ್ಲ ಮಾಡೋಷ್ಟರೊಳಗಾಗಿ 10:45 11 ಗಂಟೆ ಆಯಿತು. ಕೆಲ್ಸಕ್ಕೆ ಬೇರೆ ಹೋಗಬೇಕಾಗಿದ್ದ ರೀಸನ್ನಿಂದ ಸ್ನಾನ ಮಾಡಿ ನೀರಲ್ಲಿ ಸ್ವಲ್ಪ ತಿದ್ದಿದ್ದಕ್ಕೆ ಮತ್ತೆ ಜ್ವರ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆವಾಗ ಏನು ಮಾಡಿದೆ ಅಂದರೆ ಮತ್ತೆ ಇನ್ನೊಂದು ಮಾತ್ರೆ ಕೊಡಿದೆ. ಕೆಮ್ಮು ಸ್ಟಾರ್ಟ್ ಆಗಿದೆ ಅಂದ್ಬಿಟ್ಟು ಕೆಮ್ಮು ಔಷಧಿ ಕೊಡಿದ್ಬಿಡ್ದೆ. ಸೊ ಊಟ ಏನೂ ಇಲ್ಲದೆ ಇಷ್ಟು ಕುಡ್ದಿದ್ದಕ್ಕೆ ನನಗೆ ಏಕದಮ್ಮು ತಲೆ ಸುತ್ತು, ತಲೆನೋವು ಎಲ್ಲನೂ ಸ್ಟಾರ್ಟ್ ಆಗ್ತದೆ. ಸೊ ತುಂಬಾ ಟಯರ್ಡ್ ಆಗೋಯಿತು. ಆಮೇಲೆ ಏನು ಕೆಲಸನೂ ಮುಟ್ಟೋಕ್ಕಾಗಲಿಲ್ಲ, ಅಡುಗೆನೂ ಮಾಡಲಿಲ್ಲ. ದೇವ್ರಿಗೆ ಬರೀ ಇದ್ರ ಮೇಲೆ ಇಟ್ಟಿದ್ದಕ್ಕೆ ನನಗೂ ಒಂಥರ ಸಮಾಧಾನನ ಆಗಿರಲಿಲ್ಲ. ಅದಕ್ಕೆ ರಾಘವೇಂದ್ರ ಸ್ವಾಮಿನ ನೀರಲ್ಲಿ ತೊಳೆದೆ. ನಾನು ಕೇಳಿಕೊಂಡೆ, ನನಗೆ ಗೊತ್ತಿಲ್ಲದೇನೋ ನನಗೆ ಗೊತ್ತಿರೋಷ್ಟು ಮಾತ್ರ ಮಾಡ್ತಾಯಿದ್ದೀನಿ ತಂದೆ. ಯಾಕಂದರೆ ಯಾವತ್ತೂ ನಾನು ನನ್ನ ತಾಯಿ ಮನೇಲಾಗಿರ್ಬೋದು, ಇಲ್ಲಾಗಿರ್ಬೋದು, ವಿಗ್ರಹ, ಫೋಟೋಸ್ ರಾಘವೇಂದ್ರ ಸ್ವಾಮಿದು ಏನೂ ಇಟ್ಟಿರಲಿಲ್ಲ ನಾವು. ಸೊ ಹಾಗಾಗಿ ಅದು ನನಗೆ ಸ್ವಲ್ಪ ಗೊತ್ತಿಲ್ಲ ಹೆಂಗೆ ಏನು ಅಂತ. ನೀರಲ್ಲಿ ತೊಳೆದ್ಬಿಟ್ಟು ಅಭಿಷೇಕ ಎಲ್ಲ ಮಾಡೋದಕ್ಕೆ ನಾವು ಯಾಕಂದರೆ ಯಾವಾಗಲೂ ಮಾಡಲ್ಲ, ಒಂದು ಸತಿ ಮಾಡಿದ್ರೆ ಅದು ರೂಢಿ ಇರುತ್ತೆ ಅಲ್ವಾ. ಸೊ ಬೇಡ ಅಂದ್ಬಿಟ್ಟು ನೀರಲ್ಲಿ ತೊಳೆದು ನೀಟಾಗಿ ಒರೆಸಿ, ಅರಿಶಿನ ಇಡಬಾರ್ದು, ಅರಿಶಿನ ಕುಂಕುಮ ಇಡಬಾರ್ದು ಅನ್ನೋದು ಗೊತ್ತು, ಗಂಧ ಇಡಬೇಕು ಅಂತ. ಬಟ್ ಗಂಧ ಇಲ್ಲದೆ ಇರೋ ಕಾರಣ ಒಂದು ನಮ್ಮ ಮನೇಲಿ ಹೇಗಿದ್ದರೂ ಇದಿತ್ತು, ಇದ್ರದ್ದು ತಾಮ್ರದ್ದು ತಟ್ಟೆಗಳು, ಆ ತಟ್ಟೆನ ತೆಗೆದ್ಬಿಟ್ಟು ನೀಟಾಗಿ ವಾಶ್ ಮಾಡಿ ತಟ್ಟೆ ಎಲ್ಲ ತೆಗೆದ್ಬಿಟ್ಟು ಅದಕ್ಕೆ ಸ್ವಲ್ಪ ಅಕ್ಕಿ, ಅರಿಶಿನ, ಸ್ವಲ್ಪ ಕುಂಕುಮ ಹಾಕಿ ನಾನೇ ಅಕ್ಷತೆ ಕಾಳು ಮಾಡಿಬಿಟ್ಟು ದೇವ್ರನ್ನ ಇಟ್ಟು, ಹೂವು ಎಲ್ಲ ಇಟ್ಟು ದೇವ್ರನ್ನ ರೆಡಿ ಮಾಡಿ ಅಲ್ಲಿಟ್ಟೆ. ಇನ್ನು ನೀಟಾಗಿ ತೊಳೆದು ಬಿಟ್ಟು ಇದನ್ನೆಲ್ಲ ದೇವ್ರ ಸಾಮಾನೆಲ್ಲ ಫೋಟೋಸ್ ಎಲ್ಲ ಒರೆಸಿದ್ದೆ, ದೇವ್ರ ಸಾಮಾನೆಲ್ಲ ಇದು ಮಾಡಿ ಒಂದೊಂದೇ ಜೋಡಿಸ್ಕೊಂಬಿಟ್ಟೆ. ಮತ್ತೆಲ್ಲ ಒಟ್ಟಿಗಾಗಲ್ಲ. ಈ ಕಡೆ ಹಯಗ್ರೀವ ಇದಕ್ಕೆ ಬೇರೆ ಇಡಬೇಕಾಗಿತ್ತು, ಏನೂ ಇರಲಿಲ್ಲ ಮನೆಯಲ್ಲಿ. ಹೋಗಿ ತೊಗೊಂಬಂದು ಇದು ಕೂಡ ಮಾಡ್ಕೋಬೇಕು. ಅಟ್ಲೀಸ್ಟ್ ಪೂಜೆ ಮಾಡೋಷ್ಟ್ರೊಳಗಾಗಿ ಇದಾಗುತ್ತೆ. ಇನ್ನೊಂದು ತುಪ್ಪದ ದೀಪ ಹಚ್ಚೋಣ ಅಂತ ಸುಮಾರು ದಿನದಿಂದ ಅಂದ್ಕೊತಿದ್ದೆ, ಆಗ್ತಾನೆ ಇರಲಿಲ್ಲ. ದೇವ್ರು ಬಂದಮೇಲೆ 1 ವೀಕ್ ಮಾತ್ರ ಹಚ್ಚಿದೆ, ಲಾಸ್ಟ್ ವೀಕಲ್ಲೇನೂ ಮಾಡಿರಲಿಲ್ಲ. ಸರಿ, ಈ ವೀಕ್ ಆದರೂ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಚಿಕ್ಕಮ್ಮ ಮನೇಲಿ ಹೋಗಿ ತುಪ್ಪ ದೀಪ 2 ತೊಗೊಂಡು, ಬತ್ತಿ 2 ತೊಗೊಂಬಂದು ಇದನ್ನೆಲ್ಲ ಒಂದೊಂದೇ ಕೆಲಸ ಸ್ಟಾರ್ಟ್ ಮಾಡಿದ್ದು ನಾನು ಕೂಡ. ಸೊ ನಮಗೂ ಕೂಡ ಏನೂ ಗೊತ್ತಿರೋದಿಲ್ಲ, ಈಗ ಗೊತ್ತಿಲ್ಲದೆ ಏನೂ ಮಾಡೋಕ್ಕಾಗಲ್ವಲ್ಲ, ಹಂಗಾಗಿ ನಾನು ಕೂಡ ಗೊತ್ತಿಲ್ಲದೆ ಇರೋದು ಏನೋ ಮಾಡೋಕ್ಕೋಗಿ ಇನ್ನೇನೋ ಆಗುತ್ತೆ ಅನ್ನೋ ಒಂದು ಭಯಕ್ಕೆ ನಾನು ಜಾಸ್ತಿ ಏನು ಇದು ಮಾಡೋಕ್ಕೆ ಹೋಗೋದಿಲ್ಲ. ಇನ್ನು ಯೋಗ್ಯತೆ ಇದ್ದವನಿಗೆ ಯೋಗ ಬರುತ್ತೆ, ಗೆಲುವಿಗಾಗಿ ಶ್ರಮಪಟ್ಟವನಿಗೆ ತಡವಾದರೂ ಗೆಲುವು ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಇದು ಸುಮಾರು ಜನಕ್ಕೆ ಇದ್ರ ಜೊತೆಗೆ ಒಂದು ಹಣೆ ಬರಹ ಕೂಡ ಬರೆದಿರಬೇಕು ದೇವರು. ನಾವು ಮಾಡಿದ ಕೆಲಸದಲ್ಲಿ ಸಕ್ಸಸ್ ಸಿಗಬೇಕು ಅಂತ ಹೇಳಿ ಹಣೆ ಬರದಲ್ಲಿ ದೇವ್ರು ಬರೆದು ಕಳಿಸಿರಬೇಕು, ಇಲ್ಲ ಅಂದರೆ ಅದು ಅಷ್ಟು ಇದ್ರಾಗ ಸಿಗೋದಿಲ್ಲ.
ಯೋಗ್ಯತೆಯೂ ಇರಬೇಕು, ಅದ್ರ ಜೊತೆಗೆ ಯೋಗ್ಯತೆಯೂ ಇರಬೇಕು, ಯೋಗನೂ ಇರಬೇಕು, ದೇವ್ರದ್ದು ಇದು ಇರಬೇಕು. ಇನ್ನು ಕುಕ್ಕರಲ್ಲಿ ನನಗೆ ಗೊತ್ತಿರಲಿಲ್ಲ ಹೇಗೆ ಮಾಡೋದು ಅಂತ. ಕುಕ್ಕರಲ್ಲಿ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ನೋಡೋಣ, ಬಂದಷ್ಟು ಮಾತ್ರ ಬರಲಿ, ನನಗೆ ಗೊತ್ತಿರೋಷ್ಟು ಮಾತ್ರ ಮಾಡೋಣ ಅಂತ ಕುಕ್ಕರಲ್ಲಿ ಸ್ವಲ್ಪ ತುಪ್ಪ ಹಾಕಿ ಕಡಲೆಬೇಳೆನ ಒಂದು 2 ನಿಮಿಷ ಹುರ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ಬೇಯೋದಕ್ಕೆ ಬಿಟ್ಬಿಟ್ಟೆ. ಆಮೇಲೆ ಸ್ವಲ್ಪ ತುಪ್ಪ, ಗೋಡಂಬಿ, ದ್ರಾಕ್ಷಿ ಅದನ್ನೆಲ್ಲ ಸಪ್ರೇಟಾಗಿ ಇಟ್ಕೊಂಡು ಸ್ವಲ್ಪ ರವೆ ಹಾಕಿ ಬೆಲ್ಲ ಹಾಕಿ ಅದನ್ನು ಕುದಿಯೋಕೆ ಬಿಟ್ಬಿಟ್ಟೆ. ಸ್ವಲ್ಪ ನೀರು ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಹಸಿ ಹಾಲು ಕೂಡ ಹಾಕಿದೆ, ಚೆನ್ನಾಗಿ ಬರುತ್ತಾ ಅಂತ. ಇನ್ನು ದೀಪ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನಾನು ಯಾವಾಗಲೂ ವೆಂಕಟರಮಣ ಸ್ವಾಮಿ ಪಾದ ಹತ್ರ ಇಟ್ಟಿರ್ತೀನಲ್ಲ, ನಂಗೆ ಅದೇನಾಯಿತು ಅಂದರೆ ಹಯಗ್ರೀವ ಪಾಯಸ ಇದೆಲ್ಲ ಹಾಕ್ತಿತ್ತು, ಅಷ್ಟರೊಳಗಾಗಿ ಪ್ರಸಾದ ಹಾಕ್ತಿತ್ತಲ್ಲ, ಆಗಲಿ ಪ್ರಸಾದ ಅಷ್ಟರೊಳಗಾಗಿ ದೇವ್ರ ಕಡ್ಡಿ ಹಚ್ಕೊಂಬಿಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಏನಾಯಿತು ಇಲ್ಲಿ ಅಂದರೆ ಪ್ರಸಾದ ಇಡೋದಕ್ಕೆ ಜಾಗ ಸಾಕಾಗಲಿಲ್ಲ. ಈ ಕಡೆ ದೀಪಗಳಿದ್ದಾವೆ, ಈ ಕಡೆ ಜಾಗ ಇಲ್ಲ ಅಂದ್ಬಿಟ್ಟು ನಾನು ಮತ್ತೆ ಅದನ್ನ ಶಿಫ್ಟ್ ಮಾಡಿದೆ ಕೆಳಗಡೆಗೆ. ಕಡ್ಡಿಯೆಲ್ಲ ಹಚ್ಬಿಟ್ಟ ಮೇಲೆ ತಪ್ಪೋ ಸರಿನೋ, ಬಟ್ ನನಗೆ ಅದು ಇಡಬೇಕಾಗಿತ್ತಲ್ಲ ಅಂದ್ಬಿಟ್ಟು ನಾನು ಏನು ಮಾಡಿದೆ, ಈ ಕಡೆ ಅನ್ನಪೂರ್ಣೇಶ್ವರಿ ಫೋಟೋಸ್ ಇದೆಯಲ್ಲ ಅಲ್ಲಿಗೆ ಇದು ಮಾಡಿದೆ. ಸೊ ನಾಳೆ ಶುಕ್ರವಾರ ಬಿಟ್ಟು ಇನ್ನು ಶನಿವಾರನೋ ಭಾನುವಾರನೋ ಅದನ್ನ ಮತ್ತೆ ಎತ್ತಿ ಮೇಲೆ ಇಟ್ಟರೆ ದೇವ್ರು ಕಾಣಿಸುತ್ತೆ ಕಣ್ಣಿಗೆ. ಕೆಳಗಡೆ ಲೈಟ್ ಬೆಳಕಿಲ್ಲ, ಮೇಲೆ ಆದರೆ ಲೈಟ್ ಬೆಳಕಿರುತ್ತೆ, ದೇವ್ರು ಚೆನ್ನಾಗಿ ಕಾಣುತ್ತೆ, ಕೆಳಗಡೆ ಕಾಣಲ್ಲ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ನೋಡಬೇಕು ಏನಾಗುತ್ತೆ ಅಂತ. ಇನ್ನೂ ಬೇಳೆ ಬೇಯಬೇಕಿತ್ತು, ಏನು ಸ್ವಲ್ಪ ಬೆಂದಿದೆ, ನಮ್ಗೆ ಅಲ್ಲಿದೆಲ್ಲ ಆರಾಮಾಗಿ ತಿನ್ಬೋದು ಅಂದ್ಬಿಟ್ಟು ಏನು ಇದೆಲ್ಲ ಹಾಕಿದ್ನಲ್ಲ, ಇದು ಕುಕ್ಕರ್ ಸಮೇತ ಬಸ್ದೆ ಆಯಿತು. ಇದನ್ನ ಪ್ರಸಾದನ ತೊಗೊಂಡೋಗಿ ದೇವ್ರ ಮುಂದೆ ಇಟ್ಟೆ. ದೇವ್ರ ಮುಂದೆ ಇಟ್ಟುಬಿಟ್ಟು ನೋಡಿದೆ, ನಂಗೆ ಅಲ್ಲಿ ಅದು ಹೇಳಿದ್ನಲ್ಲ, ಅದು ಡೋರ್ ಮುಚ್ಚೋದಕ್ಕೆ ಮತ್ತು ಬಿದೋಗ್ಬಿಡುತ್ತೆ ಅಂತ, ದೀಪನ ಬೆಳಗಿರೋ ಇದನ್ನು ಕೂಡ ನೀಟಾಗಿ ಇಡೋಕೆ ಆಗ್ತಿಲ್ಲ ಅಂದ್ಬಿಟ್ಟು ಅದನ್ನು ಚೇಂಜ್ ಮಾಡಿ ಕೆಲಸನ ಮುಗಿಸ್ಕೊಂಡೆ. ಆಮೇಲೆ ನಾನು ಹೇಳಿದ್ನು ಹುಷಾರಿಲ್ಲ ಅಂತ. ಸೊ ಇದೆಲ್ಲ ಆದಮೇಲೆ ಜ್ವರ ಬಂದಂಗಿದೆ ಅಂತ ಹೇಳಿಬಿಟ್ಟು ಔಷಧಿ ಎಲ್ಲ ಕುಡಿದುಬಿಟ್ಟು ನಾನು ಹೋಗಿದ್ದು. ಬರೋಷ್ಟರೊಳಗೆ ತುಂಬ ಟಯರ್ಡ್ ಆಗೋಯ್ತು, ಸುಸ್ತಾಗೋಯ್ತು, ನನ್ನ ಕೈಯಲ್ಲಿ ಆಗಲೇ ಇಲ್ಲ, ಎದ್ದೇಳೋದೇ ಇಲ್ಲೇನು ಅಂತ ಸಂಜೆನ ಅಮ್ಮ ಜೊತೆ ಹೋಗಿ ಅಮ್ಮನಿಗೂ ಇಂಜೆಕ್ಷನ್ ಹಾಕ್ಸ್ಕೊಂಡು ನಾನು ಕೂಡ ಟ್ಯಾಬ್ಲೆಟ್ ತೊಗೊಂಡು ಬಂದೆ. ಆದರೂ ಏನೇ ಆಗಲಿ ಒಂದು ಸತಿ ಏನಾದರೂ ಆರೋಗ್ಯಕ್ಕೆ ಪೆಟ್ಟು ಬಿದ್ದಿದೆ ಅಂದರೆ ಅದು ಪಕ್ಕ ನಮಗೆ ಏಟು ಕೊಡ್ತಾ ಇರುತ್ತೆ. ಹಿಂದಿಂದ ಸುಧಾರಿಸ್ಕೊಳ್ಳೋವರೆಗೂ ನಮಗೆ ತುಂಬಾ ಕಷ್ಟ ಇರುತ್ತೆ, ತುಂಬಾ ಇದಾಗಬೇಕು, ಕೆಲಸ ಮಾಡೋಕ್ಕಾಗೋದಿಲ್ಲ, ಎದ್ದೇಳೋಕ್ಕಾಗೋದಿಲ್ಲ. ಲೋ ಬಿ ಪಿ ಇರೋರಂತೂ ತುಂಬ ಕೇರ್ಫುಲ್ಲಾಗಿರಬೇಕಾಗುತ್ತೆ, ತುಂಬ ಟಯರ್ಡ್ ಅನ್ನಿಸ್ತಾ ಇರುತ್ತೆ. ಸೊ ಈ ಕಡೆ ಕೆಳಗಡೆ ಇಟ್ಟಿದ್ದೀನಿ, ದೇವ್ರ ದೀಪ ಒಂದು ಆರೋಗಿತ್ತು ಹಚ್ಚಿದೆ. ಇನ್ನು ಸಂಜೆ ಎದ್ದೆ, ಬೇಳೆ ಸಾರು ಮಾಡೋಣ ಅಂತ ಯೋಚನೆ ಮಾಡಿದೆ, ಬಟ್ ಬೇಳೆ ಸಾರು ಬೇಡ ಅಂದ್ಬಿಟ್ಟು ಮನೆಯಲ್ಲಿ ರಸ ಕೇಳಿದ್ರು. ನನಗೂ ಕೂಡ ಬಾಯಲ್ಲಿ ಒಂಥರ ಕೆಟ್ಟಿದ್ರಿಂದ ಜೀರಿಗೆ ಮೆಣಸು ರಸ ಮಾಡೋಣ ಅಂತ ಹೇಳ್ಬಿಟ್ಟು ಟೊಮೆಟೊ ಹಾಕಿ ಜೀರಿಗೆ ಮೆಣಸು ರಸಕ್ಕೆ ಅನ್ನಕ್ಕೆ ಹಂಗೆ ಬಜ್ಜಿ ಬೇಕು ಅಂದರು. ದೇವ್ರ ಪ್ರಸಾದಕ್ಕೆ ಅಂತ ಮಾಡಿಟ್ಟಿದ್ದು ತಿಂದ್ಬಿಟ್ಟು ಕೊಂಡು ಕೆಲಸ ಸ್ಟಾರ್ಟ್ ಮಾಡಿದೆ. ಪಾತ್ರೆ ಕೂಡ ತುಂಬಾ ಇದ್ವು, ಒಂದು ಅರ್ಧ ಉಜ್ಜಿಬಿಡೋಣ ರಸಮ್ ಬೇಯೋಷ್ಟರೊಳಗಾಗಿ, ಅನ್ನಕ್ಕೆ ನೀರು ಕುದಿಯೋಷ್ಟರೊಳಗಾಗಿ ಅಂತ ಹೇಳ್ಬಿಟ್ಟು ಒಂದು ಅರ್ಧ ಉಜ್ಕೊಂಬಿಟ್ಟೆ. ಅರ್ಧ ಉಜ್ಕೊಂಡು ಆಮೇಲೆ ನೈಟಿಗೆ ಇನ್ನೇನು ಕೆಲಸ ಇಲ್ಲ, ನಂದು ಅಷ್ಟೇ ಆಗಿದ್ದು ನನ್ನ ಕೈಯಲ್ಲಿ. ಸೊ ಬಜ್ಜಿ ಮಾಡಿದೆ, ರಸ ಮಾಡಿದೆ, ಅನ್ನ ಮಾಡಿದೆ, ಎಷ್ಟು ಪಾತ್ರೆ ಉಜ್ಜಿದ್ದು ಅಷ್ಟೇ. ಇನ್ನೆಲ್ಲ ಎಲ್ಲಿಂದಲ್ಲಿ ಬಿಟ್ಬಿಟ್ಟು ಬೆಳಗ್ಗೆಗೆ ಇನ್ನು ಕ್ಲೀನ್ ಮಾಡ್ಕೊಳ್ಳೋಣ, ಇನ್ನು ಟ್ಯಾಬ್ಲೆಟ್ ಕುಡಿದ್ಬಿಟ್ಟು ಹೋಗಿ ಮಲ್ಗೋಣ ಅಂತ ಹೇಳ್ಬಿಟ್ಟು ಹೋಗಿ ಮಲ್ಗಕ್ಕೆ ಹೋಗಿದ್ದೆ ಅಷ್ಟೇ. ಇನ್ನು ಬಜ್ಜಿಗೆ ನಾನು ಸ್ವಲ್ಪ ಮೈದಾ ಹಿಟ್ಟು, ಕಡಲೆ ಹಿಟ್ಟು, ಉಪ್ಪು, ಸೋಡಾ, ಖಾರದ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಜೀರಿಗೆ ಹಾಕ್ತೀನಿ, ಗ್ಯಾಸ್ಟ್ರಿಕ್ ಏನಾದರೂ ಇದ್ದರೆ ಕಡಿಮೆ ಆಗುತ್ತೆ ಅಂತ. ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಇನ್ನು ಲಾಸ್ಟಲ್ಲಿ ಸ್ವಲ್ಪ ಬೆಳಗ್ಗೆ ಸ್ವಲ್ಪ ಈರುಳ್ಳಿ ಕಟ್ ಮಾಡಿಟ್ಟಿದ್ದು ಉಳಿದಿತ್ತು, ಅದನ್ನು ತೆಗೆದ್ಬಿಟ್ಟು ಹಾಕಿ ಅದನ್ನು ಸ್ವಲ್ಪ ಲಾಸ್ಟಲ್ಲಿ ಹಿಟ್ಟು ಉಳಿದಿದ್ದನ್ನ ಬೋಂಡ ಮಾಡಿದೆ. ಸೊ ಇವತ್ತಿನ ರೊಟೀನ್ ಇಷ್ಟೇ. ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ನನ್ನ ಡೈಲಿ ರೊಟೀನ್ ಆಗಿರ್ಬೋದು, ನನ್ನ ಕೆಲಸಗಳಾಗಿರ್ಬೋದು, ಹೋಟೆಲ್ ಕೆಲಸದ್ದು, ಮನೆ ಕೆಲಸದ್ದು ನೋಡಿಕೊಂಡು ಏನೆಲ್ಲ ಬ್ಯಾಲೆನ್ಸ್ ಮಾಡ್ಕೊತೀವಿ, ಹಾಗೆ ನನ್ನ ಹೆಲ್ತ್ ಆಗಿರ್ಬೋದು, ಅಮ್ಮಂದು ಹೆಲ್ತ್ ಆಗಿರ್ಬೋದು, ಇದು ನಮಗೇನಾದರೂ ಹೆಲ್ತ್ ಇಶ್ಯೂಸ್ ಆದಾಗ ಕೂಡ ನಾವು
ಇಷ್ಟು ಕೆಲಸ ಕಂಟಿನ್ಯೂ ಆಗಿ ಮಾಡಲೇಬೇಕು. ಸೊ ಇದನ್ನು ಮಾಡಿಕೊಂಡು ಯೂಟ್ಯೂಬ್ನು ನಾನು ಮೇಂಟೈನ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಸೊ ದಯವಿಟ್ಟು ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಚಾನಲ್ನ ನೋಡ್ತಿದ್ದೀರಾ, ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಪ್ಲೀಸ್ ಹಂಬಲ್ ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪೂರ್ತಿ ವಿಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ. ಸೊ ನನ್ನ ಆ್ಯಸ್ ಯೂಶುವಲ್ ರೊಟೀನ್ಸ್ ಹೀಗೆ ಇರುತ್ತೆ. ಸೊ ಇನ್ನೊಂದು 2-3 ವಿಡಿಯೋದಲ್ಲಿ ನನ್ನ ಒಂದು ಮ್ಯಾರೇಜ್ ಫಂಕ್ಷನ್ಸ್ ಇರೋದ್ರಿಂದ ಏನೇನೆಲ್ಲ ಮೀಶೋಯಿಂದ ತರಿಸ್ತೀನಿ ಆ್ಯಂಡ್ ನಾನು ಯಾವ ಥರ ಪ್ರಿಪೇರ್ ಮಾಡ್ಕೋತೀನಿ, ಆರ್ಗನೈಸ್ ಯಾವ್ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ಇನ್ನು ಈ ಒಂದು ಇದರಲ್ಲಿ ಹೇಳ್ತೀನಿ. ಆ್ಯಂಡ್ ಇನ್ನು ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ ಎಲ್ಲರೂ ಮಾಡ್ತಾರೆ, ಬಟ್ ನಾವೇ ಒಂಥರ ಡಿಫ್ರೆಂಟಾಗಿ ಮಾಡ್ತೀವಿ. ಹೇಗೆ ಮಾಡ್ತೀವಿ ಏನು ಅನ್ನೋದ್ರ ಬಗ್ಗೆ ಎಲ್ಲ ನಾನು ಡೀಟೇಲ್ ಕೊಡ್ತೀನಿ. ದೇವ್ರಿಗೆ ನಾವು ಸೀರೆ ಉಡ್ಸಲ್ಲ, ನಮ್ಮನೇಲಿ ಆಸ್ ಯೂಶುವಲ್ ನಾನು ಸೀರೆ ಉಡ್ಸಲ್ಲ. ಸೊ ಯಾಕೆ ಏನು ಅನ್ನೋದನ್ನ ನಾನು ಹಬ್ಬದ್ದು ಡೈಲಿ ರೊಟೀನಲ್ಲಿ ಹೇಳ್ತೀನಿ, ಯಾಕೆ ಸೀರೆ ಉಡ್ಸಲ್ಲ ನಾವು ಆ್ಯಂಡ್ ನಮಗೇನು ಇಶ್ಯೂಸ್ ಇದೆ, ಹಾಗೆ ಈ ಟೈಮ್ ಸೀರೆ ಇಡಲ್ವಾ ಅಂತ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಸೀರೆ ಇಡಬೇಕು ಅಂದ್ಕೊಂಡಿದ್ದು, ಬಟ್ ಲಾಸ್ಟ್ ಟೈಮ್ ನಮ್ಮ ಅತ್ತೆ ತಂಗಿ, ನಮ್ಮ ಚಿಕ್ಕತ್ತೆ ತೀರ್ಕೊಂಡಿದ್ರು. ಅವರು ನನ್ನ ಹಸ್ಬೆಂಡ್ ಕಡೆಯೂ ರಿಲೇಟಿವ್ ಆಗಿರೋದ್ರಿಂದ ನಮ್ಮ ಹಸ್ಬೆಂಡ್ ಸ್ವಂತ ಚಿಕ್ಕಮ್ಮನೂ ಹೌದು ಆ್ಯಂಡ್ ಚಿಕ್ಕಪ್ಪ ಅವ್ರಿಗೆ ಹೆಂಡ್ತಿನೂ ಆಗಿರೋದ್ರಿಂದ ಮನೆಯಲ್ಲಿ ಪೂಜೆ ಮಾಡಬಾರ್ದು ನೀವು 3 months ಅಂತ ಹೇಳಿದರು, ಅವರೇ ತಲೆಗೋರು ಬಿಟ್ಟಿದ್ರಿಂದ. ಹಾಗಾಗಿ ನಾವು ಲಾಸ್ಟ್ ಟೈಮ್ ನಾನು ಇಡೋಕ್ಕಾಗಿರಲಿಲ್ಲ ಸೀರೆನ. ಸೊ ಈ ಟೈಮ್ ಇಡೋಣ, ಫಸ್ಟ್ ಟೈಮ್ ಇಡ್ತಾಯಿದ್ದೀನಿ ದೇವ್ರಿಗೆ, ಈ ಟೈಮ್ ಇಡೋಣ ಅಂತ. ಸೊ ನಾನು ಅದನ್ನ ನಿಮಗೆ ಡೀಟೇಲ್ಡಾಗಿ ತೋರಿಸ್ತೀನಿ, ಹೇಗೆ ಏನು ರೀಸನ್ ಅಂತೆಲ್ಲ ಹೇಳ್ತೀನಿ. ಸೊ ನನ್ನ ಡೈಲಿ ರೊಟೀನ್ಸ್ನ ನೋಡಿ. ಸೊ ನೋಡಿ, ಇಷ್ಟೇ ನನ್ನ ಕೆಲಸ. ಹಸಿಟ್ಟು ಕಲಿಸ್ದೆ, ಒಲೆ ಮೇಲೆ ಹಾಕಿದೆ, ಮಾಡಿಬಿಟ್ಟು ಮತ್ತೆ ಎಲ್ಲ ತೆಗೆದು ಎಲ್ಲಿಂದಲ್ಲಿ ಬಿಟ್ಬಿಟ್ಟೆ. ನನ್ನ ಕೈಯಲ್ಲಿ ಆಗಲಿಲ್ಲ, ನನ್ನ ಮಾತು ತಿಂದುಬಿಟ್ಟು ಒಂಚೂರು ಮಾತ್ರ ಕುಡ್ದಿದ್ದೇನೆ, ಜೀವನೇ ಸುಕ್ಕದಂಗೆ ಆಗೋಯ್ತು. ಏನಕ್ಕಾದರೂ ನಾನು ನಿಂತಿದ್ದೀನೋ ಅನ್ಸುತ್ತೆ, ಭೂಮಿ ಕುಸ್ತು ಕೆಳಗೆ ಬಿದ್ದಂಗಿತ್ತು. ನನಗೆ ಹೋಗಿ ಮಲ್ಗೋಣ ಅಂತ ಹೇಳಿಬಿಟ್ಟು ಹೋದೆ. ಎಲ್ಲ ಕೆಲಸ ಅಲ್ಲಲ್ಲೇ ಇದೆ, ಬೆಳಗ್ಗೆ ಮಾಡ್ಕೊಂಡು ಅಂತ ಹೆಂಗಿದೆ ಹಂಗೆ ಬಿಟ್ಬಿಟ್ಟಿದ್ದೀನಿ. ಸೊ ಇನ್ನು ಆಚೆ ಹೋದರೆ ಅಕ್ಕಿ ಬೆಳಗ್ಗೆಗೆ ಹಾಕ್ಕೊಳ್ಳೋಣ ಅಂದರು, ಎಲ್ಲ ಎತ್ತಿ ರೂಮಲ್ಲಿ ಇಟ್ಬಿಟ್ಟು ಜಸ್ಟ್ ಲಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇಷ್ಟೇ ಇವತ್ತಿನ ರೊಟೀನ್. ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.